ವರಕವಿ ಬೇಂದ್ರೆಯವರ ಒಲವೇ ನಮ್ಮ ಬದುಕು ಕವನ ಸಂಕಲನದಿಂದ ಇರುವಂಥ ಒಂದು ಕವನ ಹೆಣದ ಹಿಂದೆ. ಬಾಲ್ಯ ವಿವಾಹವಾದಂಥ ಆ ಹೆಣ್ಣು ಮಗು ಸುಖವಾಗಿ ಬಾಳಬೇಕಾದಂಥ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಬಾಲವಿಧವೆ ಆಗುವಂಥ ಪ್ರಸಂಗವನ್ನು ಕಟ್ಟಿಕೊಡ್ತಾರೆ ಇಲ್ಲಿ ಕವಿ. ಆ ಹೆಣ್ಣು ಮಗುವಿನ ಗಂಡ ತೀರಿ ಹೋದಾಗ ಆಕೆ ಇಡೀ ಜಗತ್ತೇ ಏನು ಅಂತಂದರೆ ತನ್ನ ವಿರುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ದುಃಖವನ್ನು ಹೊರಹಾಕುವಂಥದ್ದು. ಮದುವೆಯಲ್ಲಿ ಹರಿಸಿ ಹಾರೈಸಿದಂಥವರೆಲ್ಲ 4 ಸಮಾಧಾನದ ಮಾತುಗಳನ್ನು ಹೇಳಿ ಹೊರಟು ಹೋಗ್ತಾರೆ. ಆದರೆ ಇಡೀ ಬದುಕನ್ನು ಗಂಡನಿಲ್ಲದೆ ಸಾಗಿಸುವಂಥ ಆಕೆಯ ನೋವು ಅತ್ಯಂತ ಭಯಂಕರ ಅಂತ ಕವಿ ಹೇಳ್ತಾರೆ. ಅದರಲ್ಲೂ ಗರ್ಭದಲ್ಲೂ ಅಥವಾ ಮಗುನೋ ಇದ್ದುಬಿಟ್ಟಿದ್ರೆ ಮತ್ತಷ್ಟು ಆಕೆಯ ಬದುಕು ದುರಂತವೇ ಸರಿ ಎನ್ನುವಂಥ ಮಾತನ್ನು ಹೇಳುವಂಥದ್ದು. ಮುಂದಿನ ಪದ್ಯಗಳನ್ನು ನೋಡೋಣ. ಇದ್ದು ಸುದ್ದೇನು ಗಂಡು ಹೆಣವು ಹೆಣ್ಣು ಅಳವು, ಬಾಳು ಕಾಡು ಕೂಸು ಪಶುವು, ಮುಂದೆ ಹೇಗೆ ಒಂದೇ ಒಂದು ಮಾತು ಮತ್ತೆ ಒಂದೇ ಮಾತು ಒಂದೇ ಚಿಂತೆ, ಹೆಣ್ಣು ಮನದ ಕಣ್ಣ ಮುಂದೆ ಬಂದು ಅವಳ ಕನಲಿಸುವುದು, ಹೊಟ್ಟೆ ಕಿಚ್ಚ ಹೊತ್ತಿಸುವುದು, ತುಳಿದು ಬಿಡುವೆ ಬಾಳನೆಲ್ಲ ಎಂಬ ಸೊಲ್ಲು ಹುಟ್ಟಿಸುವುದು, ಆನಂದ ಸ್ಪಂದದಿಂದ ಹುಟ್ಟಿ ಬಂದ ಸೃಷ್ಟಿಯಿಂದ ಇಂಥ ಮಾತು ಹುಟ್ಟಬೇಕೆ. ಬದುಕು ಇದ್ದಕ್ಕಿದ್ದಂತೆ ಕುಸಿದು ಬಿಟ್ಟರೆ ಏನು ಗತಿ ಅಂತ. ಸಂಸಾರದ ಆಧಾರ ಸ್ತಂಭವಾದಂಥ ಗಂಡ ಒಂದು ಕಡೆ ಹೆಣವಾಗಿ ಬಿದ್ದಿದ್ದಾನೆ. ಅವನನ್ನೇ ನಂಬಿದಂಥ ಹೆಣ್ಣು ಅನಾಥವಾಗಿ ಗೋಳಾಡ್ತಾ ಇದ್ದಾಳೆ. ಸುಂದರವಾಗಿದ್ದಂಥ ಬಾಳು ಈಗ ದಾರಿ ಕಾಣದ ಕಗ್ಗತ್ತಲಾಗಿರುವಂಥ ಕಾಡಿನಂತಾಗಿದೆ ಅಂತ. ಆ ಹಸುಗೂಸು ತಂದೆ ಇಲ್ಲದೆ ಪಶುವಿನಂತೆ ಅಸಹಾಯಕವಾಗಿದೆ ಅಂತ. ಈಗ ಆಕೆಯ ಎದುರಿಗಿರುವಂಥ ಒಂದು ದೊಡ್ಡ ಪ್ರಶ್ನೆ ಅಂದರೆ ಮುಂದೆ ಹೇಗೆ? ಈ ಒಂದೇ ಒಂದು ಪ್ರಶ್ನೆ, ಈ ಒಂದೇ ಒಂದು ಮಾತು ಮತ್ತೆ ಆಕೆಯ ಮನಸ್ಸನ್ನು ಕೊರಿತಾ ಇದೆ. ಯಾಕಂದರೆ ಹಿಂದೆ ಹೆಣ್ಣುಮಗಳು ಆರ್ಥಿಕವಾಗಿ ಸ್ವಾವಲಂಬಿ ಆಗದೇ ಇರುವಂಥ ಸಂದರ್ಭ ಇತ್ತು. ದುಡಿಯುವಂಥ ಗಂಡನೇ ಮನೆಗೆ ಆಧಾರ ಸ್ತಂಭ. ಅಷ್ಟೇನು ಶಿಕ್ಷಣವೂ ಪಡೆದೇ ಇರುವಂತಹ, ಹೊರಗಿನ ಪ್ರಪಂಚವೇ ಗೊತ್ತಿಲ್ಲದೆ ಇರುವಂಥ ಹೆಣ್ಣಿನ ಮನಸ್ಸಿಗೆ ಅಥವಾ ಆ ಮಗುವಿಗೆ ಇದರ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಹೀಗಾಗಿ ಪದೇ ಆಕೆಯ ಮುಂದಿನ ಭವಿಷ್ಯ ಏನು ಅಂತ ಕಣ್ಣ ಎದುರಿಗೆ ಬರುವಂಥದ್ದು. ಇಂಥ ಆತಂಕದ ಸುಳಿಯಲ್ಲಿ ಸಿಲುಕಿದಂಥ ಆಕೆಯ ಮನಸ್ಸಿನ ಮುಂದೆ ಕತ್ತಲಾವರಿಸಿದೆ ಅಂತ ಹೇಳ್ತಾರೆ ಕವಿ. ಅಂದರೆ ಒಂದು ಸೆಕೆಂಡು ಮೈಂಡ್ ಬ್ಲ್ಯಾಂಕ್ ಆಯಿತು ಅಂತ ಹೇಳ್ತೀವಲ್ಲ, ಮುಂದೆ ಏನು ದಾರಿ ಎನ್ನುವಂಥ ಪ್ರಶ್ನೆಗಳು ಆಕೆಯ ಮನಸ್ಸಿನಲ್ಲಿ ಆವರಿಸ್ಕೊಂಡ್ಬಿಡ್ತಾವೆ ಅಂತ. ಈ ಹತಾಶೆಯ ಹೊಟ್ಟೆಯೊಳಗಿನ ಬೆಂಕಿ ಅಂತೆ. ಹೊಟ್ಟೆ ಕಿಚ್ಚು ಅಂತಂದರೆ ಇಲ್ಲಿ ನೋವು, ಸಂಕಟ ಅಂತ ಆಕೆಯನ್ನೇ ದಹಿಸ್ತಾ ಇರ್ತದೆ ಎನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಆ ಬದುಕಿನ ಮೇಲೆ ಜಿಗುಪ್ಸೆಯಿಂದ ಇಡೀ ಬಾಳನ್ನೇ ತುಳಿದು ಹಾಕ್ಬಿಡುವೆ ಅನ್ನುವಂಥ ಆಕ್ರೋಶದ ನುಡಿಗಳು ಹೊರಬರ್ತಾವೆ ಅಂತ. ಈ ಕಡೆ ಬದುಕೋದಕ್ಕೂ ಆಗದೆ, ಆ ಕಡೆ ಮಕ್ಕಳ ಕಾರಣಕ್ಕಾಗಿ ಸಾಯೋದಕ್ಕೂ ಆಗದೆ, ಗಂಡನಿಲ್ಲದೆ ಆರ್ಥಿಕ ತೊಂದರೆಯಿಂದ ಬಳಲುವಂಥ ಆ ಹೆಣ್ಣಿನ ಮನಸ್ಸು ಇಷ್ಟು ಭಾರವಾಗಿರ್ತದೆ ಅಂದರೆ ಈ ಬಾಳನ್ನೇ ತುಳಿದು ಹಾಕ್ಬಿಡ್ತೀನಿ ಅನ್ನುವಂಥ ಆಕ್ರೋಶ ಏನು ಅಂದ್ರೆ ಆಕೆಯಲ್ಲಿ ವ್ಯಕ್ತವಾಗ್ತದೆ ಅಂತ. ಕಾಳಿಯಂತೆ ಕೇಣಗೊಂಡು ಶಿವನ ಎದೆಯ ತುಳಿಯಲೆಂದು ಅಡಿಯನೆತ್ತ ಬೇಡ ತಾಯಿ ಬಂದುದೆಲ್ಲದಕ್ಕೆ ನೀನು, ತಲೆಯ ನೊಡ್ಡದಿರಲು ನಮಗೆ ನಿಲ್ಲ ನೆಲೆಯು ಎಲ್ಲೂ ಇಲ್ಲ, ನಮ್ಮ ಕಾಲ ಹಾದಿ ನೀನು ನಿನ್ನ ತುಳಿವೆನೆಂದರೇನು, ನಿನ್ನ ಮೈಯ ಮಣ್ಣು ನಮ್ಮ ಮನೆಗಳನ್ನು ಕಟ್ಟುತ್ತಿಹುದು, ನಿನ್ನ ಹೊಟ್ಟೆಯ ಹಣ್ಣು
ನಮ್ಮ ಆಸೆ ಹಸಿವ ತಣಿಸುತ್ತಿಹುದು. ಒಂದು ಕಡೆ ಆ ಹೆಣ್ಣಿನ ನೋವನ್ನ ಅಲ್ಲಿ ವ್ಯಕ್ತಪಡಿಸುವಂಥ ಕವಿ ಹೆಣ್ಣಿನಲ್ಲಿರುವಂಥ ಆ ಅಂತಸತ್ವವನ್ನ, ಶಕ್ತಿಯನ್ನು ಕೂಡ ಏನು ಅಂದರೆ ಇಲ್ಲಿ ತಿಳಿಸ್ಕೊಡುವಂಥದ್ದು ಅಂತ. ಹೆಣ್ಣಿಲ್ಲದೆ ಆ ಬಾಳು ತುಂಬ ಕಷ್ಟ ಅನ್ನುವಂಥ ಮಾತು ನಾವು ವಾಸ್ತವದಲ್ಲೂ ಹೇಳ್ತೀವಿ. ಗಂಡ ಹೆಂಡತಿ ಅಂತ ಬಂದಾಗ ಗಂಡ ಒಂದು ವೇಳೆ ಸತ್ತು ಹೋಗ್ಬಿಟ್ಟ ಅಂತಂದರೆ ಹೆಣ್ಣಿನ ಬದುಕು ಆಕೆ ಆರ್ಥಿಕವಾಗಿ ಹೇಗೋ ಮುಂದುವರೆದು, ಆಕೆ ಶಿಕ್ಷಿತಳಲ್ಲದೆ ಇದ್ದರೂ ಒಂದು 4 ಮನೆ ಕೆಲಸಗಳನ್ನಾದರೂ ಮಾಡಿ, ಹೊಲದಲ್ಲಿ ಕೆಲಸಗಳನ್ನಾದರೂ ಮಾಡಿ ತನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಭವಿಷ್ಯ ರೂಪಿಸ್ತಾಳೆ. ಆದರೆ ಒಂದು ವೇಳೆ ಹೆಂಡತಿ ಸತ್ತು ಹೋಗ್ಬಿಟ್ರೆ ತಂದೆ ಆದವನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾನೆ, ಒಳ್ಳೆ ಬದುಕು ಕೊಡ್ತಾನೆ. ಆದರೆ ಪ್ರತಿನಿತ್ಯದ ಜಂಜಾಟಗಳು ಆತನಿಗೆ ಸಾಧ್ಯ ಆಗೋದಿಲ್ಲ. ಅಡುಗೆ, ಮಕ್ಕಳ ಬಟ್ಟೆ, ಶಿಕ್ಷಣ, ಹೀಗೆ ಓದಿಸುವಿಕೆ ಎಲ್ಲ ಸಮಸ್ಯೆಗಳು ಆತನನ್ನು ಕಾಡೋದಕ್ಕೆ ಶುರು ಮಾಡ್ತದೆ. ಹೀಗಾಗಿ ಆ ತಾಯಿಯ ಅಂತಃಶಕ್ತಿ ಏನು ಅಂದರೆ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಕವಿ ಈ ಪದ್ಯಗಳಲ್ಲಿ ಹೇಳುವಂಥದ್ದು. ಕಾಳಿಯು ರೌದ್ರಾವತಾರ ತಾಳಿ, ಶಿವನ ಎದೆಯನ್ನೇ ತುಳಿಯಲು ಬಂದ ಹಾಗೆ ಅನ್ಯಾಯಕ್ಕೊಳಗಾದಂಥ ಹೆಣ್ಣು ಕೆರಳಿದರೆ ಅವಳನ್ನು ತಡೆಯೋದು ಅಸಾಧ್ಯ ಅಂತ ಹೇಳಿ ಕವಿ ಹೇಳ್ತಾರೆ. ಯಾಕಂದರೆ ಸಮಾಜ ಆ ಹೆಣ್ಣನ್ನು ನೋಡುವಂಥದ್ದೇ ಒಂದು ದೃಷ್ಟಿಕೋನ ಬೇರೆ. ಅಂಥದ್ರಲ್ಲಿ ಗಂಡ ಇಲ್ಲದೆ ಇರುವಂಥ ಹೆಣ್ಣು ಮಗಳನ್ನು ಸಮಾಜ ನೋಡುವಂಥ ಕ್ರೂರ ಸಮಾಜ, ಆ ದೃಷ್ಟಿಕೋನವೇ ಬೇರೆ. ಹೀಗಾಗಿ ಆ ಅನ್ಯಾಯಕ್ಕೊಳಗಾದಂಥವಳಿಗೆ ಕವಿ ಇಲ್ಲಿ ವಿನಂತಿಸ್ತಾರೆ, ನಿನ್ನ ರೌದ್ರಾವತಾರವನ್ನು ಸ್ವಲ್ಪ ಸಮಾಧಾನಗೊಳಿಸು, ಏಕೆಂದರೆ ನಾವು ಬದುಕೋದಕ್ಕೆ ನಿನ್ನ ಆಶ್ರಯವೇ ಬೇಕು ಅಂತ ಕವಿ ಹೇಳ್ತಾರೆ. ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಹೆಂಡತಿಯಾಗಿ, ಅತ್ತೆಯಾಗಿ, ಹೀಗೆ ನೂರಾರು ಪಾತ್ರಗಳನ್ನು ಆ ಹೆಣ್ಣು ವಹಿಸುವಂಥದ್ದು. ಹೀಗಾಗಿ ಹೆಣ್ಣಿನ ಆಶ್ರಯ ಬೇಕೇ ಬೇಕು ಅಂತ ಕವಿ ಹೇಳುವಂಥದ್ದು. ನಮ್ಮ ಅಸ್ತಿತ್ವವೇ ನಿನ್ನ ಮೇಲೆ ನಿಂತಿದೆ ಅಂತ ಸ್ತ್ರೀಯ ಮಹತ್ವವನ್ನು ಕವಿಯಲ್ಲಿ ಸಾರುವಂಥದ್ದು ವಾಸ್ತವದಲ್ಲಿ ನಿಜವೂ ಕೂಡ ಅಂತ ಹೇಳ್ತಾ ಆಗಲೇ ಹೇಳಿದ್ನಲ್ಲ, ಒಂದು ಹೆಣ್ಣು ಬೇರೆ ಬೇರೆ ಪಾತ್ರಗಳಲ್ಲಿ ಗಂಡಿಗೆ ಏನು ಅಂತಂದ್ರೆ ಆಸರೆಯಾಗಿ, ಆಶ್ರಯವಾಗಿ ನಿಲ್ಲುವಂಥದ್ದು ಅಂತ. ತಾಯಿ ನಿನ್ನ ರೌದ್ರಾವತಾರವನ್ನು ಸ್ವಲ್ಪ ಸಮಾಧಾನಗೊಳಿಸುವಂತ ಕವಿ ವಿನಂತಿಸ್ತಾರೆ. ಏಕೆಂದರೆ ನಮ್ಮ ಬದುಕು, ನಮ್ಮ ಮನೆಗಳು ಕಟ್ಟುವುದು ನಿನ್ನ ಮಣ್ಣಿನಿಂದಲೇ, ಅಂದರೆ ನಿನ್ನ ಮಣ್ಣಿನಿಂದ, ನಿನ್ನ ಆಶ್ರಯದಿಂದಲೇ ಅನ್ನುವಂಥ ಸತ್ಯವನ್ನು ಕವಿ ಎತ್ತಿ ಹಿಡಿತಾರೆ. ನೋಡ್ರಿ, ಒಂದು ಕಟ್ಟಡ, ಮನೆ ಯಾವಾಗ ಆಗೋದು ಅಂದರೆ ಆ ಹೆಣ್ಣು ಆ ಮನೆಯಲ್ಲಿ ಹೇಗೆ ಇರ್ತಾಳೆ ಅನ್ನೋದ್ರ ಮೇಲೆ ಆ ಕಟ್ಟಡ ಮನೆ ಆಗೋದಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಮನೆಯವ್ರನ್ನೆಲ್ಲ ಒಟ್ಟಾಗಿ ಸಂಭಾಳಿಸ್ಕೊಂಡು ಹೋಗುವಂಥ ಶಕ್ತಿ ಆ ಹೆಣ್ಣಿನಲ್ಲಿದೆ. ಹೀಗಾಗಿ ಒಂದು ಕಟ್ಟಡ ಮನೆ ಆಗೋದಕ್ಕೆ ಆಕೆನೇ ಕಾರಣ ಅಂತ. ಅದಕ್ಕೆ ಆ ಮನೆಯನ್ನು ಕಟ್ಟಲಿಕ್ಕೆ ಅಂದರೆ ಮನೆಯವ್ರನ್ನೆಲ್ಲ ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಒಂದು ಕಡೆ ಅವ್ರನ್ನೆಲ್ಲ ಸಮಾಧಾನದಿಂದ ಇರಿಸ್ಕೊಳ್ಳೋದಕ್ಕೆ ಆ ಹೆಣ್ಣೆ ಕಾರಣ ಅಂತ ಹೇಳ್ತಾರೆ. ಕವಿ ದೃಷ್ಟಿಯಲ್ಲಿ ಹಸಿವು ಅಂದರೆ ಕೇವಲ ಇಲ್ಲಿ ಹೊಟ್ಟೆ ಹಸಿವು ಅಂತ ಅಲ್ಲ, ಜ್ಞಾನದ ಹಸಿವು ಅಂತಲೂ ಕವಿ ಹೇಳುವಂಥದ್ದು. ತಾಯಿಯಾಗಿ ಮಕ್ಕಳಿಗೆ ಜ್ಞಾನವನ್ನು ಕೊಡುವಂಥವಳು, ಸೌಂದರ್ಯದ ಹಸಿವು, ಗಂಡನಿಗೆ ಹೆಂಡತಿಯಾಗಿ ಆಕೆನೂ ಕೂಡ ಏನು ಅಂತಂದರೆ ಅಲ್ಲಿ ಆ ಕಾಮದ ತೃಷೆಯನ್ನು ತೀರಿಸುವಂಥವಳಾಗಿರ್ಬೋದು. ಹಾಗೆ ಪ್ರಕೃತಿಯೂ ಆಗ್ತಾಳೆ ಅಂತ ಹೇಳ್ತಾರೆ ಇಲ್ಲಿ. ಪ್ರಕೃತಿ ತನ್ನ ಒಡಲಿರುವಂಥ ಸಂಪತ್ತು ಅಂದರೆ ಹಣ್ಣಿನ ಮೂಲಕ ಹೇಗೆ ಜೀವಿಗಳಿಗೆ ಅಂದರೆ ಆಹಾರವನ್ನು ಕೊಡೋದ್ರ ಮೂಲಕ ಹೇಗೆ ಪೂರೈಸ್ತದೆ ಅನ್ನುವಂಥ ಅರ್ಥ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಹೆಣ್ಣು ಅಂದರೆ ಕೇವಲ ಭೌತಿಕ ಸ್ವರೂಪದಲ್ಲಿರುವಂಥವಳು ಅಂತ ಹೇಳೋದಿಲ್ಲ. ನಾವು ನದಿಯನ್ನು ಹೇಳ್ತೀವಿ, ಭೂಮಿಯನ್ನು ಹೇಳ್ತೀವಿ, ಪ್ರಕೃತಿಯನ್ನು ಹೇಳ್ತೀವಿ. ಹೀಗಾಗಿ ಎಲ್ಲ ಹಂತದಲ್ಲೂ ಹೆಣ್ಣಿನ ಆಶ್ರಯ ನಮಗೆ ಅವಶ್ಯ ಇದೆ ಅನ್ನೋದನ್ನು ಕವಿ ಇಲ್ಲಿ ಒತ್ತಿ ಹೇಳುವಂಥ ಪ್ರಯತ್ನ. ಇಲ್ಲಿವರೆಗೂ ಆಕೆ ಕಣ್ಣೀರು ನೋವನ್ನು ಒಂದು ಕಡೆ ವ್ಯಕ್ತಪಡಿಸುವಂಥ ಕವಿ ಆಕೆ ಶಕ್ತಿ ಹೇಗಿದೆ ಅನ್ನುವಂಥದ್ದು, ಆಕೆ ಎಂಥ ಸಮಸ್ಯೆಗಳನ್ನು ಎದುರಿಸಬಳ್ಳು ಅನ್ನುವಂಥ ಒಂದು ಹಂತವನ್ನು ಕೂಡ ಏನು ಅಂದರೆ ವರ್ಣಿಸ್ತಾ ಹೋಗ್ತಾರೆ ಪದ್ಯಗಳಲ್ಲಿ. ಕಾದ ಮೈಗೆ ತಂಪು ನೀನು, ಸೋತ ಮೈಗೆ ಕಾವು ನೀನು, ಅಳಿದ ಮೈಯ ಮಂಡು ಮಾಡಿ ಮತ್ತೆ ಮೂರ್ತಿ ಕಟ್ಟಿತರಲು ಶಿಲ್ಪಶಾಲೆ ನಿನ್ನ ಬಸಿರು. ಭೂಮಿ ತಾಯಿಯಂತೆ ನಿನಗೆ ತಾಳ್ಮೆಯೊಂದೇ ಬಾಳ್ಮೆಯಹುದು. ಬಾಳು ಮೊದಲು ಬಾಳು ಕಡೆಯು, ನೀನು ನಮ್ಮ ಬಾಳುವೆಡೆಯು, ನೀನು ನೆರಳಬೇಡ ತಾಯಿ, ನುಂಗು ನುಂಗು ಬಂದ ದುಃಖ. ಸುಡುವಂಥ ಬಿಸಿಲಲ್ಲಿ ಬೆಂದ ದೇಹಕ್ಕೆ ತಂಪು ಹವೆಯಂತೆ
ಮತ್ತು ಸೋತು ಸುಣ್ಣವಾಗಿರುವಂಥ ದೇಹಕ್ಕೆ ಬೆಚ್ಚಗಿನ ಆಸರೆಯಂತೆ ಆ ತಾಯಿ ಅಥವಾ ಹೆಣ್ಣು ಕಾಣಿಸ್ತಾಳೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣಿಸುವಂಥದ್ದು. ಅಂದರೆ ಅವಳು ತಾಯಿಯಾದಂಥವಳು ಗಂಡ ಅಥವಾ ಮಗುವಿನ ಎಲ್ಲ ಸುಖ ದುಃಖಗಳಿಗೂ ಏನು ಅಂದರೆ ಆಕೆಯಲ್ಲಿ ಸಾಂತ್ವನವನ್ನು ನೀಡುವಂಥವಳು. ಅಳಿದು ಹೋದರೂ ಕೂಡ ಮಣ್ಣಿನಿಂದ ಹೊಸ ಮೂರ್ತಿನ ಕೆತ್ತುವಂಥ ಶಿಲ್ಪಶಾಲೆಯೇ ಆ ತಾಯಿಯ ಗರ್ಭ ಅಂತ ಹೇಳ್ತಾರೆ. ಹೊಸ ಜೀವಕ್ಕೆ ಜನ್ಮ ನೀಡುವಂಥ ಶಕ್ತಿ ಆ ಹೆಣ್ಣಿಗೆ ಇದೆ ಅಂತ ನಾನು ಆಗಲೇ ಹೇಳಿದಾಗೆ, ಒಂದು ವೇಳೆ ಗಂಡ ಇಲ್ಲ ಅಂತ ಅಂದರೂ ಕೂಡ ಆ ಮಗುವನ್ನು ಭ್ರೂಣವನ್ನು ಆ ತಾಯಿ ಜನ್ಮ ಕೊಟ್ಟು ಆ ಭ್ರೂಣಕ್ಕೆ ಮುಂದೆ ಒಬ್ಬ ವ್ಯಕ್ತಿತ್ವವನ್ನಾಗಿ ಮಾಡುವಂಥ ಕೆಲಸವನ್ನು ಆಕೆ ಮಾಡ್ತಾಳೆ ಅಂತ. ಹೊಸ ಜನ್ಮಕ್ಕೆ ನೀಡುವಂಥ ಶಕ್ತಿ ಆ ತಾಯಿಗಿದೆ ಅಂತ. ಹೀಗಾಗಿ ಸೃಷ್ಟಿಯ ನಿರಂತರತೆಗೆ ಅವಳೇ ಮೂಲ. ಭೂತಾಯಿಗೆ ಇರುವಂಥ ತಾಳ್ಮೆ ಹೆಣ್ಣಿಗೆ ತಾಯಿಗೂ ಕೂಡ ಇದೆ ಅಂತ. ಎಷ್ಟೋ ಕಷ್ಟಗಳನ್ನು ಬಂದರೂ ಆ ಹೆಣ್ಣು ಸಹಿಸ್ಕೊಳ್ತಾಳೆ. ಅವಳ ಬದುಕೇ ಒಂದು ದೊಡ್ಡ ಸಹನೆಯ ಪಾಠಶಾಲಾ ಅಂತ ಹೇಳಿ ಕವಿ ಹೇಳುವಂಥದ್ದು. ಬದುಕಿನ ಆರಂಭದಿಂದ ಅಂತ್ಯದವರೆಗೂ ಆ ಹೆಣ್ಣು ಅಥವಾ ತಾಯಿ ನಮ್ಮ ಜೊತೆಗಿರ್ತಾಳೆ. ಅವಳು ಕೇವಲ ಹೆತ್ತವಳಲ್ಲ, ನಮ್ಮ ಬದುಕಿನ ದಾರಿಗೆ ಬೆಳಕಾಗುವಂಥ ಬಾಳುಪಡೆ ಅಂತ ಕವಿ ವರ್ಣಿಸ್ತಾರೆ. ಬಾಳುಪಡೆ ಅಂದರೆ ರಕ್ಷಾ ಕವಚ. ಗರ್ಭದಲ್ಲಿದ್ದಾಗೂ ರಕ್ಷಾ ಕವಚದಂತೆ ಕಾಪಾಡ್ತಾಳೆ. ಗರ್ಭದಿಂದ ಬಂದ ನಂತರವೂ ಕೂಡ ಏನು ಅಂತಂದ್ರೆ ರಕ್ಷಾ ಕವಚದ ಹಾಗೆಯೇ ಇರ್ತಾಳೆ ಅಂತ ಕವಿ ಕೊನೆಯಲ್ಲಿ ಹೇಳ್ತಾರೆ. ನೀನು ನರಳಬೇಡ ತಾಯಿ, ಬಂದ ದುಃಖವನ್ನು ನುಂಗಿಬಿಡು ಅಂತ. ಅಂದರೆ ಆ ಹೆಣ್ಣು ಮಗಳು ತನ್ನ ನೋವನ್ನೆಲ್ಲ ಮರೆತು, ಗಂಡ ಸತ್ತೋದ, ಆಸರೆ ಇಲ್ಲ, ದುಡ್ಡಿಲ್ಲ, ಇವೆಲ್ಲದರ ಮಧ್ಯೆನೂ ಕೂಡ ಏನು ಅಂದರೆ ತನ್ನ ಮಗುವಿನ ಹಿತಕ್ಕಾಗಿ ಆಕೆ ಸದಾ ನಗ್ತಾ ಇರಬೇಕು ಅಂತ ಕವಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆಶಯವನ್ನು ವ್ಯಕ್ತಪಡಿಸ್ತಾರೆ. ನಿನ್ನ ಬಿಸಿಯ ಉಸಿರ ಹಬೆಗೆ ಸಿರಿಯ ಕುರುಳು ಕೊಂಕಿ ಹೋಯಿತು, ನೀನು ನರಳಿ ಮಿಡುಕುತ್ತಿರಲು ಸರಸವೀಣೆ ವಿರಸವಾಯಿತು, ನಿನ್ನ ತಾಪದೆದುರಿಗೆ ತಾನೇ ಸತಿಯ ಮೈಯ ತಣ್ಣಗಾಯಿತು, ಮಾಯಿ ಇಳೆಗೆ ಇಳಿವಳೆಂದು ಮೊನ್ನೆ ಮುಗಿಲು ಗುಡುಗುತ್ತಿತ್ತು, ಹೆಣ್ಣು ಹೊತ್ತು ಬರುವುದೆಂದು ನೆನ್ನೆ ಗಾಳಿ ಹಾಡುತ್ತಿತ್ತು, ಸ್ತ್ರೀಯ ಮನವು ಇಂದು ರವಿಯು ಆಡುತ್ತಿರುವ ಹೊಳೆಗಳಲ್ಲಿ ಹರಿಯುತ್ತಿಹುದು, ಹುಡಿ ಹುಡಿಯು ನುಡಿಯುತ್ತಿಹುದು, ಮತ್ತೆ ಮತ್ತೆ ಮಲಗಿ ಬಿಡುವ ಅತ್ತ ಮೇಲೆ ಕಣ್ಣ ತೆರೆವ. ಈ ಪದ್ಯದಲ್ಲಿ ಕವಿ ಹೆಣ್ಣಿನ ಪ್ರಭಾವದಿಂದ ಜಗತ್ತಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದು ಹೇಳ್ತಾರೆ. ನಿನ್ನ ಬಿಸಿಯಾದಂಥ ಉಸಿರಿನ ಶಾಖ, ಸುಂದರವಾದ ಕೂದಲುಗಳು ಸಹ ಸುರುಳಿಯಾಗಿ ಹೋಗ್ತವೆ. ಅಂದರೆ ಹೆಣ್ಣಿನ ಶಾಪ ಅಥವಾ ಆಕೆ ನೊಂದಂಥ ನೋವಿನ ಶಾಪ ಎಷ್ಟೋ ಜನರಿಗೆ ಅವರ ಬದುಕನ್ನೇ ಸುಡೋ ಹಾಗೆ ಮಾಡ್ತದೆ ಅನ್ನುವಂಥದ್ದನ್ನು ಆ ಹೆಣ್ಣು ಬೇಕಂತ ಯಾರಿಗೂ ಶಾಪ ಹಾಕುವಂಥ ಕೆಟ್ಟ ಮನಸ್ಥಿತಿಯವಳಲ್ಲ. ನಾವು ಇದಕ್ಕೆ ಉದಾಹರಣೆಗಳನ್ನ ತಗೊಂಡ್ರೆ ರಾವಣ ಮತ್ತು ದುರ್ಯೋಧನ, ದುಶ್ಯಾಸನರ ಉದಾಹರಣೆಯನ್ನು ತಗೊಂಡ್ರೆ ಹೆಣ್ಣಿಗೆ ಕೊಟ್ಟಂಥ ನೋವೇ ಏನು ಅಂತಂದ್ರೆ ಅವ್ರ ಅಂತ್ಯಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನ ತಿಳ್ಕೊಬೋದು. ಹಾಗಾಗಿ ಕೂದಲೇ ಸುಟ್ಟು ಹೋಗ್ತದೆ ಆಕೆ ಉಸಿರಿನ ತಾಪಕ್ಕೆ, ಬರೀ ಆ ಉಸಿರಿನ ಶಾಖಕ್ಕೇ ಕೂದಲುಗಳು ಸುರುಳಿಯಾಗಿ ಹೋಗ್ತವೆ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾರೆ. ನೀನು ನರಳುವಾಗ ಅಥವಾ ಭಾವಪರವಶಳಾದಾಗ, ಅಂದರೆ ದುಃಖ ಬಂದಾಗ ಅಂತ ಅರ್ಥ. ಸ್ವರ ಹೊಮ್ಮಿಸುವಂಥ ವೀಣೆಯೂ ಕೂಡ ತನ್ನ ಸ್ವರವನ್ನು ತಪ್ಪಿಸ್ಬಿಡ್ತದೆ. ಸಹಜವಾಗಿ ನಾವು ಹೇಳ್ತಿರ್ತೀವಿ ಹೆಣ್ಣಿನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅನ್ನುವಂಥದ್ದನ್ನು, ಅದು ಇದಕ್ಕೆ ಅನ್ವಯ ಆಗ್ತದೆ. ನಿನ್ನ ಒಳಗಿನ ತಾಪವನ್ನು ಹೊರಹಾಕುವುದಕ್ಕೆ ಪ್ರಕೃತಿಯೇ ತಂಪಾಗುವ ಪ್ರಕ್ರಿಯೆ ನಡೆಯುತ್ತಿದೆ. ಎಷ್ಟು ಅದ್ಭುತವಾದಂಥ ಸಾಲು ಹೇಳಿ. ನಾವು ಭೂಮಿ ಬಹಳಷ್ಟು ತಂಪಾದಾಗ ಅಥವಾ ಶಾಖವಾದಾಗ ಮಳೆ ಬಂದು ಭೂಮಿಯನ್ನು ತಂಪು ಮಾಡುತ್ತೆ. ಬಹಳಷ್ಟು ಸರಿ ಹೆಣ್ಣಿಗೆ ಇದೊಂದು ಪ್ರಶ್ನೆ ಬರ್ತದೆ, ಅಳಮುಂಜಿ ಅನ್ನುವಂಥದ್ದು. ಯಾವಾಗಲೂ ಹೆಣ್ಣು ತನ್ನ ನೋವನ್ನು ಹೊರಗೆ ಹಾಕೋದು ಹೇಗೆ ಅಂದರೆ ಕಣ್ಣೀರಿನ ಮೂಲಕ ಅಂತ. ಆ ಕಣ್ಣೀರನ್ನ ಹೊರಗೆ ಹಾಕ್ಬಿಟ್ಲು ಅಂತಂದರೆ ಆಕೆ ಮನಸ್ಸಿನ ನೋವು ದುಗುಡ ಎಲ್ಲ ಹೊರಟು ಹೋಗ್ತದೆ. ಅದನ್ನು ಕವಿ ಇಲ್ಲಿ ವರ್ಣಿಸುವಂಥದ್ದು ಅಂತ. ಪ್ರಕೃತಿಯಲ್ಲಿ ಭೂಮಿ ಹೇಗೆ ತಂಪಾದಾಗ ತಾಪ ಶಾಖಗೊಂಡಿರ್ತದೋ ಅವಾಗ ಹೇಗೆ ಮಳೆ ಸುರಿಸಿ ಭೂಮಿಯನ್ನು ತಂಪು ಮಾಡ್ತದೋ ಹಾಗೆ ಹೆಣ್ಣು ತನ್ನ ನೋವು ಅಥವಾ ಸಂಕಟದ ತಾಪದಿಂದ
ಮಳೆ ರೂಪದಲ್ಲಿ ಕಣ್ಣೀರನ್ನು ಸುರಿಸಿ ಆಕೆ ತನ್ನ ಮನಸ್ಸನ್ನು ಹಗರ ಮಾಡ್ಕೋತಾಳೆ ಅಂತ. ಮಾಯೆ ಎನ್ನುವಂಥ ಶಕ್ತಿ ಭೂಮಿಗೆ ಇಳಿದು ಬರುತ್ತಾಳೆ ಎಂದು ಮೊನ್ನೆ ಆಕಾಶ ಗುಡುಗಿನ ಮೂಲಕ ಸಾರಿತ್ತು ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಅಂದರೆ ಹೆಣ್ಣಿನ ರೂಪದ ಶಕ್ತಿ ಅಥವಾ ದೈವಿಕ ಕಾಲ ಬರ್ತದೆ, ಗಾಳಿಯು ಹಾಡ್ತಾ ಬೀಸ್ತದೆ ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾರೆ. ಸೂರ್ಯ ಕೂಡ ಸ್ತ್ರೀಯೇ ಮನವು, ಅಂದರೆ ಇಡೀ ಸ್ತ್ರೀನೇ ಏನು ಅಂದರೆ ಈ ಮನುಕುಲದ ಒಂದು ಕೇಂದ್ರ ಬಿಂದು, ಆಧಾರ ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗಾಗಿ ಸ್ತ್ರೀಯೇ ಮನವು, ಸ್ತ್ರೀಯೇ ಮನುವು ಅನ್ನುವಂಥ ಮಾತನ್ನ ಹೇಳುವಂಥದ್ದು ಅಂತ. ಇದನ್ನ ಕೇವಲ ಸೂರ್ಯ ಅಷ್ಟೇ ಇಲ್ಲ, ಇಡೀ ಪ್ರಕೃತಿಯೇ ಸಾರ್ತದ ಅಂತ. ನದಿಗಳು ಹರಿಯುತ್ತಿರೋದು, ನದಿಗಳು ಕೂಡ ನಾನು ಆಗ್ಲೇ ಹೇಳ್ದಂಗೆ ಪ್ರಕೃತಿ, ನದಿ, ಕೊನೆಗೆ ಮಣ್ಣಿನ ಹುಡಿ ಹುಡಿ ಕಣ ಕಣವೂ ಕೂಡ ಆ ಹೆಣ್ಣಿನ ಅಂತ ಶಕ್ತಿಯನ್ನ ಸಾರುವಂಥದ್ದು ಅನ್ನುವಂಥದ್ದನ್ನ ಕವಿ ಇಲ್ಲಿ ವರ್ಣಿಸುವಂಥದ್ದನ್ನು ನಾವು ಹೇಳ್ತೀವಿ ಅಂತ. ಹೀಗಾಗಿ ಹೆಣ್ಣಿನ ದುಃಖದ ಒಂದು ಮುಖವನ್ನ ನೋಡುವಂಥ ಒಂದು ಕಡೆ ಆದರೆ ಅವಳು ಎಷ್ಟು ಶಕ್ತಿಶಾಲಿ, ಹೇಗೆ ಬದುಕನ್ನ ನಿರ್ವಹಿಸಬಲ್ಲಳು, ಎಂಥ ಸಂದರ್ಭ, ಕಠಿಣ ಸಂದರ್ಭಗಳು ಬಂದರೂ ಕೂಡ ಆಕೆ ಜಗತ್ತಿಗೆ ತಾಯಿಯಾಗಿ ನಿಂದಿರುತ್ತಾಳೆ ಎನ್ನುವಂಥದ್ದನ್ನು ಕವಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಕೂಡ ಜಗನ್ಮಾತೆ ಗರ್ಭದಿಂದಲೇ ಜನಿಸಿ ಬಂದರು ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳಬಹುದು. ದೇವನೆಂಬ ತಂದೆಯನ್ನು ಮುಗಿಲಿನಾಚೆಯಿಂದ ಬರುವ ಜಂಬರಂಗಳಿಲ್ಲ, ಭೂದೇವಿ ಗರ್ಭದಿಂದ ಇನ್ನೂ ಅವನು ಹುಟ್ಟಿ ಬರುವ, ಅವಳ ಹೊಟ್ಟೆಯಿಂದ ಬಂದು ದೇವನೆಂಬ ಹೆಸರ ಪಡೆವ, ನೆಲದ ಮಕ್ಕಳಿನ್ನು ಮೇಲೆ ದಿವ್ಯ ಲೋಕಗಳನ್ನು ಕಟ್ಟಿ ಪಡೆವ ಪದವ ಇಲ್ಲೇ ಪಡೆದು ದೇವಗೀವ ಭೇದ ಭಾವ ಅಳಿಸಿಬಿಡುವರೆಂಬ ಸುದ್ದಿ ಬುದ್ಧ ಲೋಕದಲ್ಲಿ ಕೂಡ ಎದ್ದು ನಿಂತು ಧ್ವಜದ ಹಾಗೆ ಸಾರುತ್ತಿತ್ತು, ಬೀರುತ್ತಿತ್ತು. ಕವಿ ಹೇಳ್ತಾರೆ, ದೇವರು ಎನ್ನುವಂಥ ತಂದೆ, ನಮ್ಮನ್ನು ಸಲುವಂಥದ್ದು ತಂದೆ ಆಕಾಶದಿಂದ ಯಾವುದೋ ವೈಭವಯುತವಾಗಿ ಅಬ್ಬರದೊಂದಿಗೆ, ಇಲ್ಲಿ ಜಂಬರ ಅಂದ್ರೆ ಕೆಲಸ ಇಲ್ಲದೆ ಅಂತ ಅರ್ಥ, ಇಳಿದು ಬರೋದಿಲ್ಲ ಅಂತ, ಬದಲಾಗಿ ಆತ ಈ ಭೂತಾಯಿಯ ಗರ್ಭದಿಂದಲೇ ಜನಿಸಿ ಬರುತ್ತಾನೆ. ನಾವು ಇತಿಹಾಸವನ್ನು ಹೇಳಬೇಕಾದ್ರೆ ಅಥವಾ ಪುರಾಣವನ್ನು ಹೇಳಬೇಕಾದ್ರೆ ಇವೆಲ್ಲ ಕೃಷ್ಣ, ರಾಮ ಇವರೆಲ್ಲ ಏನಂದ್ರೆ ತಾಯಿ ಗರ್ಭದಿಂದಲೇ ಜನಿಸಿ ಬಂದ ದೇವರು, ಬುದ್ಧ, ಮಹಾವೀರ ಇವರೆಲ್ಲರೂ ಕೂಡ ಏನು ಅಂದರೆ ತಾಯಿಯ ಗರ್ಭದಿಂದಲೇ ಜನಿಸಿ ಬಂದಂಥವ್ರು ಅಂತ. ಅದಕ್ಕೆ ಆ ದೈವತ್ವ ಅನ್ನುವಂಥದ್ದು ಎಲ್ಲೋ ಪರಲೋಕದಲ್ಲಿಲ್ಲ ಅಂತ, ಈ ಮಣ್ಣಿನಲ್ಲೇ ಅದು ಅಡಗಿದೆ. ನೆಲದ ಮಕ್ಕಳಾದಂಥ ಮನುಷ್ಯರೆಲ್ಲ ಈ ಭೂಮಿಯ ಮೇಲೆ ತಮ್ಮ ಸತ್ಕರ್ಮಗಳಿಂದ ದಿವ್ಯ ಲೋಕವನ್ನು ಕಟ್ಟಬೇಕು ಅಂತ ಕವಿ ಹೇಳ್ತಾರೆ. ದೇವರು ಮತ್ತು ಮನುಷ್ಯ ಅನ್ನುವಂಥ ಭೇದ ಭಾವ ಅಳಿಸಿ ಹಾಕುವಂಥ ಒಂದು ಧ್ವನಿ ಪ್ರತಿಧ್ವನಿಸ್ಬೇಕು ಅಂತ. ಮನುಷ್ಯ ತನ್ನ ಅಹಂಕಾರವನ್ನು ಬಿಟ್ಟು ಉನ್ನತ ಮಟ್ಟಕ್ಕೆ ಏರಿದಾಗ ದೈವ ಸ್ವರೂಪಿ ಆಗ್ತಾನಂತ ಕವಿ ಹೇಳ್ತಾರೆ. ಇಲ್ಲಿ ಹೆಣದ ಹಿಂದೆ ಅಂತಂದಾಗ ಒಂದು ಹೆಣ್ಣಿನ ನೋವನ್ನು ಹೇಳುವಂಥ ಕವಿ, ಆ ಹೆಣದ ಹಿಂದೆ ನಮ್ಮ ಅಹಂಕಾರ, ನಮ್ಮ ದುರಾಭಿಮಾನ ಇವೆಲ್ಲವೂ ಕೂಡ ಹೊರಟೋಗ್ತದೆ ಅಂತ. ಕೇವಲ ಅವನು ಒಬ್ಬ ಶವವಾಗಿ ಹೋಗ್ತಾನೆ, ಕೊನೆಗೆ ಮನುಷ್ಯ ಒಬ್ಬ ಒಳ್ಳೆಯವನಾಗಿ ಬದುಕಿ ಹೋಗಬೇಕು ಅನ್ನುವಂಥ ಸಂದೇಶವನ್ನೂ ಕೂಡ ಏನು ಅಂದರೆ ಈ ಒಂದು ಪದ್ಯದ ಮೂಲಕ ಕೊಡ್ತಾರೆ. ಹೀಗಾಗಿ ಹೆಣ್ಣಿನ ಆ ಅಬಲೆಯ ರೂಪವನ್ನು ಹೇಳುವಂಥ ಕವಿ ಆಕೆ ಎಷ್ಟು ಸಶಕ್ತಳು ಅನ್ನುವಂಥದ್ದನ್ನು ಕೂಡ ಏನು ಅಂತಂದರೆ ಈ ಒಂದು ಪದ್ಯದ ಮೂಲಕ ಹೇಳೋಕೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಆದಿ ಮಾಯೆ ತಾನೇ ತಾಯಿಯಾಗಿ ಇಂದು ಬರುವಳೆಂತು ಹೇಳುತ್ತಿತ್ತು, ಮೂರು ಲೋಕ ಕಿವಿಯಗೊಟ್ಟು ಕೇಳುತ್ತಿತ್ತು, ಬನದ ತಂಪು ಕಂಪು ಬಾರ, ಮುಗಿಲೆ ಶಾಂತಿ ಕಾಂತಿ ಬಾರ, ಇರುಳೆ ಕಾಡಿಗೆ ಎನ್ನುತ್ತಾರ, ಸಂಜೆಗೆ ಅಂಪು ಗಾಳಿ ಇಂಪು ಸಿಂಗಾರವ ಗೊಳಿಸಬಾರ, ಭೂಮಿ ತಾಯಿ ಏಳಲಿಹಳು ತನ್ನ ದಿವ್ಯ ಲೀಲೆಗೆ. ಆ ಜಗತ್ತಿನ ಮೂಲ ಶಕ್ತಿಯಾದಂಥ ಆದಿಮಾತೆ ಜಗನ್ಮಾತೆ ತಾಯಿಯಾಗಿ ಇದು ಧರೆಗೆ ಬರ್ತಾ ಇದ್ದಾಳೆ ಅನ್ನುವಂಥ ಸುದ್ದಿ ಎಲ್ಲೆಡೆ ಹರಡಿದೆ ಅಂತ ಕವಿ ಹೇಳ್ತಾರೆ. ಈ ಅದ್ಭುತವನ್ನು ಕೇಳಿಸ್ಕೊಳ್ಳೋದಕ್ಕೆ ಮೂರು ಲೋಕಗಳೇ ಕಿವಿಗೊಟ್ಟು ಕಾಯ್ತಾ ಇವೆ. ಆ ತಾಯಿಯ ಸ್ವಾಗತಕ್ಕಾಗಿ ವನದ ತಂಪಾದ ಗಾಳಿ ಮತ್ತು ಸುಗಂಧ, ಕಂಪು ಅಂದರೆ ಸುಗಂಧ ಬೀರ್ತಾ ಇದೆ ಅಂತ. ಆಕಾಶದ ಶಾಂತಿ ಮತ್ತು ನಕ್ಷತ್ರಗಳ ಕಾಂತಿಯೂ ಕೂಡ ಅವಳ ಹಾದಿಗಾಗಿ ಬೆಳಗ್ತಾ ಇವೆ ಅಂತ. ಕವಿ ಕತ್ತಲೆಯನ್ನು ಕಣ್ಣಿನ ಕಾಡಿಗೆಗೆ ಹೋಲಿಸುವಂಥದ್ದು ಅಂತ. ಸಂಜೆ ಕೆಂಬಣ್ಣ ತಂಗಾಳಿಯೂ ಸೇರಿ ಪ್ರಕೃತಿಯನ್ನು ಸಿಂಗರಿಸ್ತಾ ಇವೆ.
ಭೂಮಿ ತಾಯಿಯು ಆ ಪರಮಾತ್ಮನ ದಿವ್ಯ ಲೀಲೆಗಾಗಿ ಕಾತರದಿಂದ ಕಾಯುತ್ತಿದ್ದಾಳೆ, ಅದರಲ್ಲಿ ಮೈ ಮರೆತಿದ್ದಾಳೆ ಅಂತ ಹೇಳ್ತಾರೆ ಕವಿ. ಹಾಗಾದರೆ ಒಂದು ಗಂಡಿನ ಆತ್ಮವನ್ನು ಉದ್ಧಾರ ಮಾಡುವಂಥವಳು ಕೂಡ ಆ ಹೆಣ್ಣು ಅನ್ನುವಂಥದ್ದನ್ನು ಆಗಲೇ ಹೇಳಿದಂಗೆ ಆದಿಮಾತೆ ಅಥವಾ ಜಗನ್ಮಾತೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಹುಟ್ಟು ಹಾಕಿರುವಂಥದ್ದು. ಹೀಗಾಗಿ ಗಂಡಿನ ಉನ್ನತಕ್ಕೂ ಅಥವಾ ಆತನ ಪ್ರಗತಿಗೂ ಅಥವಾ ಆತನ ಮೋಕ್ಷಕ್ಕೂ ಏನು ಅಂದರೆ ಹೆಣ್ಣು ಕಾರಣರಾಗಬಲ್ಲಳು. ನಾವು ಭಾಳ ಸರಿ ಹೇಳ್ತಿರ್ತೀವಿ, ಒಂದು ಯಶಸ್ವಿ ಪುರುಷನ ಹಿಂದೆ ಹೆಣ್ಣು ಇರ್ತಾಳೆ ಅನ್ನುವಂಥದ್ದು. ಅವಳು ತಾಯಿನೇ ಆಗಿರ್ಬೋದು, ಹೆಂಡತಿನೇ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ಮಗಳೇ ಆಗಿರ್ಬೋದು ಅಂತ. ಅದಕ್ಕೆ ಹೆಣ್ಣಿನ ಎರಡೂ ಶಕ್ತಿಗಳನ್ನು ಅಂದರೆ ಅವಳ ದೌರ್ಬಲ್ಯವನ್ನು ಹೇಳ್ತಾರೆ, ಹಾಗೆ ಆಕೆಯ ಸಾಮರ್ಥ್ಯವನ್ನು ಕವಿ ಈ ಒಂದು ಪದ್ಯದ ಮೂಲಕ ವರ್ಣಿಸುವಂಥದ್ದು ಅಂತ. ಧನ್ಯವಾದಗಳು.